ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡುವ ಮೊದಲು ಶಂಖವನ್ನು ಓದುತ್ತಾರೆ. ಈ ಒಂದು ಸಂಪ್ರದಾಯ ಸಾವಿರಾರು ವರ್ಷಗಳಿಂದ ಬಂದಿದೆ. ಇಂದಿಗೂ ಕೂಡ ಪ್ರತಿ ದೇವಸ್ಥಾನಗಳಲ್ಲಿಯೂ ಪೂಜೆ ಪ್ರಾರಂಭದ ಮೊದಲು ಹಾಗೂ ಪೂಜೆ ಸಮಾಪ್ತಿಯ ಕಾಲದಲ್ಲಿ ಹೆಚ್ಚಿನ ಮನೆಗಳಲ್ಲಿಯೂ ಕೂಡ ಶಂಖವನ್ನು ಓದುತ್ತಾರೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಶಂಖವನ್ನು ಓದುವುದರ ಮಹತ್ವ ಏನು, ಹಾಗೆ ಇದರ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳು ಹಾಗೂ ಪ್ರಯೋಜನಗಳು ಏನು ಅನ್ನೋದನ್ನು ನೋಡೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ಶಂಖವು ಗಾತ್ರದಲ್ಲಿ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಇದು ತನ್ನಲ್ಲಿ ಆಧ್ಯಾತ್ಮಿಕ ಶಕ್ತಿ ಹಾಗೂ ಭಗವತ್ ಚೈತನ್ಯವನ್ನು ತುಂಬಿಕೊಂಡಿದೆ ಮತ್ತು ಕಂಪಿಸುವ ಶಕ್ತಿಯನ್ನು ಹೊಂದಿದೆ. ಶಂಖ ಅಥವಾ ಶಂಖಂ ಎಂದು ಕರೆಯಲ್ಪಡುವ ಶಂಖವನ್ನು ಸಂಸ್ಕೃತ ಪದಗಳಾದ ಶುಂ ಎಂದರೆ ಒಳ್ಳೆಯದು ಮತ್ತು ಕಂ ಎಂದರೆ ನೀರು. ಹೀಗಾಗಿ ಶಂಖಂ ಎಂದರೆ ಪವಿತ್ರವಾದ ನೀರನ್ನು ಹಿಡಿದಿರುವ ಶಂಖಂ ಎಂದು ಅರ್ಥ. ವೀಕ್ಷಕರೇ, ಶಂಖವನ್ನು ನೀವು ಊದಿರುತ್ತೀರಾ ಹಾಗೂ ಬಳಸಿರುತ್ತೀರಾ, ಪೂಜೆ ಕಾರ್ಯಕ್ರಮಗಳಲ್ಲಿಯೂ ಕೂಡ ನೋಡಿರುತ್ತೀರಾ. ಆದರೆ ಶಂಖ ಬರೀ ಶಬ್ದ ಮಾತ್ರ ಹೊರಡಿಸುವಂಥದ್ದು ಮಾತ್ರ ಅಲ್ಲ, ಅದರಲ್ಲಿ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳು ಇವೆ. ಹಾಗಾದರೆ ಆ ಪ್ರಯೋಜನಗಳು ಏನು ಅನ್ನೋದನ್ನು ನೋಡೋಣ. ಒಂದು ದಂತಕಥೆಯ ಪ್ರಕಾರ ಕ್ಷೀರಸಾಗರದ ಮಥನದ ಸಮಯದಲ್ಲಿ ಹೊರಹೊಮ್ಮಿದ ಮೊದಲ ವಸ್ತುಗಳಲ್ಲಿ ಶಂಖ ಕೂಡ ಒಂದು. ಮತ್ತೊಂದು ದಂತಕಥೆಯ ಪ್ರಕಾರ ಶಂಖಾಸುರ ಎಂಬ ರಾಕ್ಷಸನು ಒಮ್ಮೆ ದೇವತೆಗಳನ್ನು ಸೋಲಿಸಿದನು ಮತ್ತು ವೇದಗಳನ್ನು ಕದ್ದೊಯ್ದನು. ಅವನು ಕದ್ದೊಯ್ದ ವೇದಗಳನ್ನು ಸಮುದ್ರದ ಆಳದಲ್ಲಿ ಇಡುತ್ತಾನೆ. ಶಂಖಾಸುರನು ಅಡಗಿಸಿ ಇಟ್ಟ ವೇದಗಳು ಯಾವ ದೇವತೆಗಳಿಗೂ ಕೂಡ ಹುಡುಕಲು ಸಾಧ್ಯವಾಗುವುದಿಲ್ಲ. ದೇವತೆಗಳು ಅಂತಿಮವಾಗಿ ಮಹಾವಿಷ್ಣುವಿನ ಬಳಿ ಹೋಗಿ ಸಹಾಯವನ್ನು ಕೇಳುತ್ತಾರೆ. ಮಹಾವಿಷ್ಣುವು ದೇವತೆಗಳಿಗೆ ಸಹಾಯ ಮಾಡಲು ಮತ್ಸ್ಯಾವತಾರವನ್ನು ತಾಳಿ ಸಮುದ್ರದ ಆಳಕ್ಕೆ ಹೋಗಿ ವೇದಗಳನ್ನು ಪತ್ತೆ ಹಚ್ಚಿ ಶಂಖಾಸುರನನ್ನು ಸಂಹಾರ ಮಾಡುತ್ತಾನೆ. ಶಂಖಾಸುರನನ್ನು ಸಂಹಾರ ಮಾಡಿದ ನಂತರ ಶಂಖುವಿನ ಆಕಾರದಲ್ಲಿ ಇರುವ ಆ ರಾಕ್ಷಸನ ಕಿವಿಯ ಮೂಳೆಯನ್ನು ಹೊರತೆಗೆದು ಅದನ್ನು ಊದುತ್ತಾನೆ. ಆ ಊದಿದಾಗ ಓಂ ಎನ್ನುವಂತಹ ಶಬ್ದ ಹೊರಹೊಮ್ಮಿತು. ಹೀಗಾಗಿ ಶಂಖಾಸುರ ಎಂಬ ರಾಕ್ಷಸನಿಂದ ಶಂಖಕ್ಕೆ ಶಂಖ ಎಂದು ಹೆಸರು ಬಂದಿದೆ ಎಂದು ಕೆಲವು ಕಡೆ ಹೇಳಲಾಗುತ್ತದೆ. ಇನ್ನು ಪೂಜೆಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಶಂಖವನ್ನು ಯಾಕೆ ಓದುತ್ತಾರೆ, ಇದರ ಮಹತ್ವಗಳು ಏನು ಅನ್ನುವಂಥದ್ದು. ವೈದಿಕ ಗ್ರಂಥಗಳ ಪ್ರಕಾರ ಪೂಜೆಯ ಸಮಯದಲ್ಲಿ 2 ಪ್ರತ್ಯೇಕ ಶಂಖಗಳನ್ನು ಬಳಸಬೇಕು. ಯಾವುದೇ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಊದುವ ಶಂಖವನ್ನು ಇತರೆ ಪೂಜೆ ವಿಧಿಗಳಿಗೆ ಬಳಸಬಾರದು ಎಂದು ಹೇಳಲಾಗುತ್ತದೆ. ವರಾಹ ಪುರಾಣದ ಪ್ರಕಾರ ಎಡಗೈ ಶಂಖವನ್ನು ಊದುವ ಮೊದಲು ದೇವಾಲಯದ ಬಾಗಿಲು ತೆರೆಯಬಾರದು. ಇನ್ನು ವಾತಾವರಣದಲ್ಲಿ ಇರುವಂತಹ ಸತ್ವ, ರಜಸ ಮತ್ತು ತಾಮಸ ಎಂಬ 3 ವಿಧಗಳಾಗಿವೆ. ವಾತಾವರಣದಲ್ಲಿನ ರಾಜಸ ಮತ್ತು ತಾಮಸ ಪ್ರಾಬಲ್ಯದಿಂದ ಆವರ್ತನಗಳು ಸಂಕಟದ ಕಂಪನಗಳನ್ನು ಉತ್ಪತ್ತಿ ಮಾಡುತ್ತದೆ. ಇದೇ ಕಾರಣದಿಂದ ಸತ್ವ ಆವರ್ತನಗಳು ಶುದ್ಧಿ ಮತ್ತು ದೈವಿಕವಾಗಿರುತ್ತದೆ ಮತ್ತು ಪೂಜಾ ವಿಧಿಗಳಿಂದ ರಚಿಸಲಾದ ಕಂಪನಗಳಿಗೆ ಆಕರ್ಷಿತವಾಗುತ್ತದೆ. ಆದರೆ ರಜಸ ಮತ್ತು ತಾಮಸ ಆವರ್ತನಗಳು ಅದರ ಅರಿವಿಗೆ ಅಡ್ಡಿಯಾಗುತ್ತದೆ. ಶಂಖವನ್ನು ಓದುವುದರಿಂದ ರಜಸ ಮತ್ತು ತಾಮಸ ಆವರ್ತನಗಳು ದೂರ ಆಗುತ್ತದೆ. ಪೂಜೆಗಳಲ್ಲಿ, ಹೋಮಗಳಲ್ಲಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಶಂಖವನ್ನು ಯಾಕೆ ಬಳಸುತ್ತಾರೆ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಕಾಡಬಹುದು. ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷವಾಗಿ ನಿತ್ಯ ಪೂಜೆಯ ಸಮಯದಲ್ಲಿ ಹಾಗೂ ದೊಡ್ಡ ದೊಡ್ಡ ಹೋಮ ಹವನಗಳನ್ನು ಮಾಡುವಾಗ ಶಂಖಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವ ಮೊದಲು ಶಂಖವನ್ನು ಊದುವ ಸಂಪ್ರದಾಯವೂ ಕೂಡ ನಮ್ಮಲ್ಲಿ ಇದೆ. ಈ ಶಂಖನಾದದಿಂದ ಹೊರಹೊಮ್ಮುವ ಶಬ್ದ ಸುತ್ತಲಿನ ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ ಹಾಗೂ ದೈವಿಕ ಚೈತನ್ಯವನ್ನು ತುಂಬುತ್ತದೆ ಎಂದು ನಂಬಲಾಗಿದೆ. ಇನ್ನು ಶಂಖವನ್ನು ಓದುವುದರ ವೈಜ್ಞಾನಿಕ ಪ್ರಯೋಜನಗಳನ್ನು ನೋಡುವುದಾದರೆ, ಶಂಖವನ್ನು ಓದುವುದು ಬರೀ ಶಬ್ದಕ್ಕಾಗಿ ಮಾತ್ರ ಅಲ್ಲ, ಅದರ ಹಿಂದೆ ಕೆಲವು ತಂತ್ರ ಮತ್ತು ವಿಜ್ಞಾನವಿದೆ. ಪ್ರತಿನಿತ್ಯ 10 ಸೆಕೆಂಡ್ಗಳ ಕಾಲ ಶಂಖವನ್ನು ಓದುವುದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಉತ್ತಮ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಇನ್ನು ಶಂಖವನ್ನು ಓದುವಾಗ ಉತ್ಪತ್ತಿ ಆಗುವ ಶಬ್ದವು ವಿಶೇಷವಾದಂತಹ ಕಂಪನಗಳನ್ನು ಉಂಟು ಮಾಡುತ್ತದೆ. ಇದರಿಂದ ನಿಮ್ಮ ದೇಹ, ಮನಸ್ಸು ಮತ್ತು ಪರಿಸರದಲ್ಲಿ ವಿಶೇಷವಾದಂತಹ ಚೈತನ್ಯ ಹರಡುತ್ತದೆ. ಹಾಗೆ ಶಾಂತ, ಒತ್ತಡ ಮುಕ್ತ ಪರಿಸರಕ್ಕೆ ದಾರಿ ಮಾಡಿಕೊಡುತ್ತದೆ. ಇನ್ನು ಶಂಖನಾದದ ಶಬ್ದವು ಪರಿಸರದ ಮೇಲೆ ಶುದ್ಧೀಕರಣದ ಪರಿಣಾಮವನ್ನು ಬೀರುತ್ತದೆ. ಶಂಖನಾದದಿಂದ ಉತ್ಪತ್ತಿಯಾಗುವ ಕಂಪನಗಳು ಋಣಾತ್ಮಕ ಮತ್ತು ನಿಶ್ಚಲ ಶಕ್ತಿಗಳನ್ನು ತೆಗೆದುಹಾಕಬಹುದು. ಹಾಗೆ ನಮ್ಮ ಸುತ್ತಲೂ ದೈವಿಕ ರಕ್ಷಾ ಕವಚವನ್ನು ನಿರ್ಮಾಣ ಮಾಡುತ್ತದೆ. ಪ್ರತಿದಿನ ಮನೆಯಲ್ಲಿ ಶಂಖವನ್ನು ಓದುವುದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ. ಇನ್ನು ಶಂಖವನ್ನು ನಿತ್ಯ ಓದುವುದರಿಂದ ಒಂದು ರೀತಿಯ ವ್ಯಾಯಾಮ ಆಗುತ್ತದೆ. ಹೌದು ಸ್ನೇಹಿತರೆ, ಶಂಖನಾದವನ್ನು ಮಾಡುವಾಗ ನೀವು ಯಾವುದೇ ವ್ಯಕ್ತಿಗಳನ್ನು ಗಮನಿಸಿ, ನೇರವಾಗಿ ನಿಂತು 2 ಕೈಗಳಿಂದ ಶಂಖವನ್ನು ಹಿಡಿದು ಎದೆಯನ್ನು ಉಬ್ಬಿಸಿ ಶ್ವಾಸವನ್ನು ಒಳಗೆ ಎಳೆದು ಕುತ್ತಿಗೆಯನ್ನು
ಮೇಲಕ್ಕೆ ಎತ್ತಿ ಶಂಖವನ್ನ ಊದುತ್ತಾರೆ. ಈ ರೀತಿಯಾಗಿ 10 ಸೆಕೆಂಡ್ಗಳ ಕಾಲ ಮಾಡುವುದರಿಂದ ಶ್ವಾಸಕೋಶಕ್ಕೆ ಹಾಗೂ ದೈಹಿಕವಾಗಿ ಅನೇಕ ಪ್ರಯೋಜನಗಳು ಇವೆ ಎಂದು ವೈಜ್ಞಾನಿಕವಾಗಿ ಹೇಳಲಾಗುತ್ತದೆ. ಇನ್ನು ಆಧ್ಯಾತ್ಮದ ಉಪಯೋಗಕ್ಕಾಗಿ ಸಾಧಕರು ಶಂಖವನ್ನ ಊದುತ್ತಾರೆ. ಶಂಖವನ್ನ ಊದುವುದರಿಂದ ಆಧ್ಯಾತ್ಮ ಶಕ್ತಿ ಹಾಗೂ ದೈವಿಕ ಚೈತನ್ಯ ಸಾಧಕರಿಗೆ ವಿಶೇಷವಾದಂತಹ ಫಲವನ್ನ ನೀಡುತ್ತದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಶಂಖದಲ್ಲಿ 2 ವಿಧಗಳಿವೆ. ಶಂಖದಲ್ಲಿ ಶಂಖ ಮತ್ತೆ ಶಂಖಿನಿ ಅನ್ನುವಂತಹ 2 ವಿಧಗಳು. ಶಂಖವನ್ನ ದೇವತೆ ಕಾರ್ಯಗಳಲ್ಲಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಳಸಲಾಗುತ್ತದೆ. ಈ ಶಂಖಿನಿಯನ್ನ ವಾಮಾಚಾರ ಹಾಗೂ ಮಾಟ ಮಂತ್ರಗಳ ಪ್ರಯೋಗಕ್ಕೆ ಬಳಸಲಾಗುತ್ತದೆ. ವೀಕ್ಷಕರೇ, ಶಂಖವನ್ನ ಊದಿದಾಗ ಸುತ್ತಲೂ ದೈವಿಕ ಚೈತನ್ಯ ನಿರ್ಮಾಣವಾಗುತ್ತದೆ ಹಾಗೂ ದೇವತೆ ಶಕ್ತಿ ಆಹ್ವಾನೆ ಆಗುತ್ತದೆ. ಆದರೆ ಶಂಖಿನಿಯನ್ನ ಊದಿದಾಗ ಅದು ದುಷ್ಟಶಕ್ತಿಗಳು ಆಹ್ವಾನೆಯಾಗುತ್ತದೆ. ಆ ಜಾಗದಲ್ಲಿ ದೈವಿಕ ಶಕ್ತಿಗಳು ಇರುವುದಿಲ್ಲ ಎಂದು ನಂಬಲಾಗಿದೆ. ಶಂಖಿನಿಯನ್ನು ಉಪಯೋಗಿಸುವುದು ವಾಮಾಚಾರ ಹಾಗೂ ತಂತ್ರವಿದ್ಯೆ ಪ್ರಯೋಗಗಳಲ್ಲಿ. ಹಾಗಾಗಿ ಅವರು ದುಷ್ಟಶಕ್ತಿಗಳನ್ನು ಆಹ್ವಾನೆ ಮಾಡಲು ಶಂಖಿನಿಯನ್ನು ಊದುತ್ತಾರೆ. ಈ ಶಂಖಿನಿ ಹೇಗಿರುತ್ತದೆ ಎನ್ನುವಂತಹ ಪ್ರಶ್ನೆಗಳು ಕೂಡ ನಿಮಗೆ ಮೂಡಬಹುದು. ಇನ್ನು ಶಂಖಿನಿ ನೋಡಲು ಶಂಖದ ರೀತಿ ಕಂಡರೂ ಅದು ಶಂಖವಲ್ಲ. ಹೆಚ್ಚಿನವರು ಈಗಿನ ಕಾಲದಲ್ಲಿ ಶಂಖಿನಿಯನ್ನು ತಂದು ಮನೆಯಲ್ಲಿ ಇಡುತ್ತಿದ್ದಾರೆ. ಆದರೆ ಅದು ಒಳ್ಳೆಯದು ಅಲ್ಲ ಎಂದು ಹೇಳುತ್ತಾರೆ. ಶಂಖ ಹಾಗೂ ಶಂಖಿನಿಯಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದೆ. ಶಂಖಿನಿಯಲ್ಲಿ ಬರುವಂತಹ ಶಬ್ದ ಹಾಗೂ ಶಂಖದಲ್ಲಿ ಬರುವಂತಹ ಶಬ್ದಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಗೋಚರಿಸುತ್ತದೆ. ಇನ್ನು ಶಂಖಿನಿ ನೋಡಲು ಅದು ಶಂಖದ ರೀತಿ ಕಂಡರೂ ಅದರಲ್ಲಿ ಬಹಳ ವ್ಯತ್ಯಾಸಗಳು ಏನು ಎಂದರೆ, ಶಂಖಿನಿಯಲ್ಲಿ ಮುಳ್ಳು ಮುಳ್ಳಾಗಿ ಇರುತ್ತದೆ. ಮುಳ್ಳು ಮುಳ್ಳಾಗಿ ಇರುವಂಥದ್ದು ಶಂಖ ಅಲ್ಲ, ಅದು ಶಂಖಿನಿ. ಶಂಖಿನಿಯನ್ನು ವಾಮಾಚಾರ ಹಾಗೂ ತಂತ್ರವಿದ್ಯೆ ಪ್ರಯೋಗಗಳಿಗೆ ಬಳಸುತ್ತಾರೆ. ಇದನ್ನು ಮನೆಯಲ್ಲಿ ಊದಬಾರದು ಹಾಗೂ ಧಾರ್ಮಿಕ ಕೇಂದ್ರಗಳಲ್ಲಿ ಊದಬಾರದು. ಹೀಗೆ ಊದಿದರೆ ಅದು ತುಂಬ ಕೆಟ್ಟದ್ದು ಎಂದು ಹೇಳುತ್ತಾರೆ. ವೀಕ್ಷಕರೇ, ಇದಿಷ್ಟು ಶಂಖದ ಬಗ್ಗೆ ಇರುವಂತಹ ಮಾಹಿತಿ. ನಿತ್ಯದನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.